ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚಿಟ್ಸ್ ಆ್ಯಂಡ್ ಬಿಟ್ಸ್. ಇವತ್ತು ನಾವು ಹಂಪಿಯ ಕೆಲವೊಂದು ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಈ ಪ್ರಯಾಣ ನಿಮಗೂ ಇಷ್ಟವಾಗುತ್ತದೆ ಅನ್ನೋ ಆಶಯದೊಂದಿಗೆ ಶುರು ಮಾಡೋಣ. ಅಂಜನಾದ್ರಿ ಬೆಟ್ಟ ಕೇವಲ ಒಂದು ಬೆಟ್ಟವಲ್ಲ, ಇದು ಭಕ್ತಿಯ ಆರಂಭವಾದ ಸ್ಥಳ. ಪುರಾಣಗಳ ಪ್ರಕಾರ ಅಂಜನಾದೇವಿ ಇಲ್ಲಿ ತಪಸ್ಸು ಮಾಡಿ ಶಿವನ ಆಶೀರ್ವಾದದಿಂದ ಹನುಮಂತನನ್ನು ಪಡೆದಳು. ಈ ಬೆಟ್ಟದ ಮೆಟ್ಟಿಲುಗಳನ್ನು ಏರುತ್ತಾ ಹೋದಾಗ ದೇಹಕ್ಕಿಂತ ಮನಸ್ಸೇ ಹೆಚ್ಚು ಪ್ರಯಾಣ ಮಾಡುತ್ತದೆ. ಗಾಳಿ, ಮೌನ ಮತ್ತು ಸುತ್ತಲಿನ ಬೆಟ್ಟಗಳು ಇಂದಿಗೂ ಈ ತಪಸ್ಸಿನ ಶಕ್ತಿಯನ್ನು ಹೊಂದಿಕೊಂಡಿರುವಂತೆ ಅನಿಸುತ್ತದೆ. ಪಂಪಾ ಸರೋವರದ ನೀರು ಕಣ್ಣಿಗೆ ಮಾತ್ರ ಶಾಂತವಾಗಿ ಕಾಣಿಸುತ್ತದೆ, ಆದರೆ ಅದರೊಳಗೆ ಸಾವಿರಾರು ವರ್ಷಗಳ ಕಥೆ ಇದೆ. ದೇವಿ ಪಂಪೆಯ ತಪಸ್ಸು ಇಲ್ಲಿ ನಡೆದಿತ್ತೆಂದು, ಅವಳ ಭಕ್ತಿಯಿಂದಲೇ ಆ ಸರೋವರ ಪವಿತ್ರವಾಯಿತು ಎಂದು ನಂಬಿಕೆ ಇದೆ. ಇಲ್ಲಿ ಕೆಲ ನಿಮಿಷ ಮೌನವಾಗಿ ಕುಳಿತರೆ ಮನಸ್ಸೇ ನಿಧಾನವಾಗಿ ಹಗುರವಾಗುತ್ತದೆ. ಶಬರಿ ಗುಹೆ ಚಿಕ್ಕದಾಗಿದ್ದರೂ ಅದರ ಕತೆ ತುಂಬ ದೊಡ್ಡದು. ರಾಮಾಯಣದ ಶಬರಿ ಮಾತೆ ಸರಳ ಜೀವನ ನಡೆಸುತ್ತಾ ಭಕ್ತಿಯಿಂದ ಶ್ರೀರಾಮನಿಗಾಗಿ ಕಾಯುತ್ತಿದ್ದಳು. ಆಕೆ ಕೊಟ್ಟ ಎಂಜಲು ಹಣ್ಣನ್ನು ಕೂಡ ಶ್ರೀರಾಮ ಸ್ವೀಕರಿಸಿದ ಕತೆ ಭಕ್ತಿಗೆ ರೂಪಾಂತರ ಬೇಡ ಎಂಬುದನ್ನು ಹೇಳುತ್ತದೆ. ಈ ಗುಹೆಯೊಳಗಿನ ಮೌನ ಭಕ್ತಿಯ ಅರ್ಥವನ್ನು ನಿಧಾನವಾಗಿ ಕಲಿಸುತ್ತದೆ. ಮೊದಲ ಬಾರಿ ಈ ಶಿಲಾರಥವನ್ನು ನೋಡಿದಾಗ ಇದು ಕಲ್ಲಿನಿಂದ ಮಾಡಿದ್ದೇ ಅನ್ನೋದು ನಂಬಲು ಕಷ್ಟವಾಗುತ್ತದೆ. ವಿಜಯನಗರ ಕಾಲದ ಶಿಲ್ಪಿಗಳು ತಮ್ಮ ಕೈಚಳಕ, ಕಲ್ಪನೆ ಮತ್ತು ಶ್ರದ್ಧೆಯನ್ನು ಕಲ್ಲಿನೊಳಗೆ ಜೀವಂತವಾಗಿ ಉಳಿಸಿದ್ದಾರೆ. ಒಮ್ಮೆ ಈ ರಥ ಚಲಿಸುತ್ತಿತ್ತು ಅನ್ನೋ ಕತೆ ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಇದು ಕೇವಲ ಶಿಲ್ಪವಲ್ಲ, ಅದು ಒಂದು ಯುಗದ ಹೆಮ್ಮೆ.
ಈಗ ನೀವು ನೋಡ್ತಾ ಇರೋದು ಹಂಪಿಯ ಅತ್ಯಂತ ಪ್ರಸಿದ್ಧವಾದ ಶಿಲಾರಥ. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಇದೇ ಸ್ಟೋನ್ ಚಾರಿಯಟ್ ನಮ್ಮ ಭಾರತದ 50 ರೂಪಾಯಿ ನೋಟಿನ ಮೇಲೆ ಕೂಡ ಇದೆ. ಸರ್ಕಾರವೇ ಈ ಶಿಲಾರಥವನ್ನು ನಮ್ಮ ದೇಶದ ಸಾಂಸ್ಕೃತಿಕ ಗುರುತಾಗಿ ಆಯ್ಕೆ ಮಾಡಿದೆ. ಸಂಪೂರ್ಣವಾಗಿ ಕಲ್ಲಿನಿಂದ ಕೆತ್ತಿದ ಈ ರಥ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಯ ಶ್ರೇಷ್ಠತೆಗೆ ಸಾಕ್ಷಿ. ಒಮ್ಮೆ ಈ ರಥ ಚಲಿಸುತ್ತಿತ್ತು ಅನ್ನೋ ಕಥೆ ಇದೆ. ಇಂದಿಗೂ ಇದು ಕಲ್ಲಿನಲ್ಲೇ ಜೀವಂತವಾಗಿದೆ. ಕೈಯಿಂದ 50 ರೂಪಾಯಿ ನೋಟ್ ಹಿಡಿದು ನಿಜವಾದ ರಥವನ್ನು ಮುಂದೆ ನೋಡ್ತಾ ಇದ್ದಾಗ ಇತಿಹಾಸ ನಮ್ಮ ಕಣ್ಣೆದುರು ಜೀವಂತವಾದಂತಾಗುತ್ತದೆ. ವಿಜಯ ವಿಠ್ಠಲ ದೇವಸ್ಥಾನ ಹಂಪಿಯ ಶಿಲ್ಪಕಲೆಯ ಶೃಂಗ. ಇಲ್ಲಿ ಇರುವ ಸಂಗೀತ ಕಂಬಗಳನ್ನು ಸೌಮ್ಯವಾಗಿ ಸ್ಪರ್ಶಿಸಿದರೆ ವಿಭಿನ್ನ ಸ್ವರಗಳು ಹೊರಬರುತ್ತದೆ ಎನ್ನುವುದು ಪುರಾತನ ಇಂಜಿನಿಯರಿಂಗ್ನ ಅದ್ಭುತ. ಭಕ್ತಿ, ಕಲೆ ಮತ್ತು ವಿಜ್ಞಾನ ಒಂದೇ ಜಾಗದಲ್ಲಿ ಒಂದಾಗಿರುವುದನ್ನು ಈ ದೇವಸ್ಥಾನ ಸ್ಪಷ್ಟವಾಗಿ ತೋರಿಸುತ್ತದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆ ಇತಿಹಾಸದೊಳಗೆ ನಡೆಯುವಂತೆ ಅನಿಸುತ್ತದೆ.
ಇದು ಹಂಪಿಯ ಸುಂದರವಾದ ಕಟ್ಟಡಗಳಲ್ಲಿ ಒಂದಾದ ಲೋಟಸ್ ಮಹಲ್ ಅಂದರೆ ಕಮಲ್ ಮಹಲ್. ಈ ಕಟ್ಟಡದ ವಿನ್ಯಾಸವನ್ನು ನೋಡಿದರೆ ಕಮಲದ ಹೂವಿನ ಆಕಾರ ನೆನಪಾಗುತ್ತದೆ. ಇದಕ್ಕೆ ಲೋಟಸ್ ಮಹಲ್ ಅನ್ನೋ ಹೆಸರು ಬಂದಿದೆ. ವಿಜಯನಗರ ಕಾಲದಲ್ಲಿ ಈ ಮಹಲ್ ರಾಜಮನೆತನದ ಮಹಿಳೆಯರು ವಿಶ್ರಾಂತಿ ಪಡೆಯಲು ಮತ್ತು ಮನರಂಜನೆಗಾಗಿ ಬಳಸುತ್ತಿದ್ದರೆಂದು ಇತಿಹಾಸ ಹೇಳುತ್ತದೆ. ಇಲ್ಲಿ ವಿಶೇಷವಾದದ್ದು ಅಂದರೆ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯ ಶಿಲ್ಪಕಲೆಯ ಸುಂದರ ಸಂಯೋಜನೆ. ಬಿಸಿಲಿನಲ್ಲೂ ಒಳಗೆ ತಂಪಾಗಿ ಇರೋದು ಅದರ ಅದ್ಭುತ ವಾತಾವರಣ ವ್ಯವಸ್ಥೆ ಮತ್ತು ದಪ್ಪ ಗೋಡೆಗಳೇ ಕಾರಣ. ಇಂದಿಗೂ ಈ ಮಹಲ್ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಯ ಸೌಂದರ್ಯ ಮತ್ತು ಜಾಣ್ಮೆಗೆ ಸಾಕ್ಷಿಯಾಗಿ ನಿಂತಿದೆ. ಹಂಪಿ ಅನ್ನೋದು ಕಲ್ಲುಗಳ ನಗರವಲ್ಲ, ಅದು ಕಥೆಗಳು, ಭಕ್ತಿ ಮತ್ತು ಕಾಲದ ನೆನಪುಗಳ ನಗರ.